ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ನೆಹೆಮೀಯನ ಪುಸ್ತಕ 2ನೇ ಅಧ್ಯಾಯದಲ್ಲಿ ಯಾವಾಗ ನೆಹೆಮೀಯನು ದೇವರು ಬಹಳ ಪ್ರೀತಿ ಮಾಡಿರುವ ಪಟ್ಟಣವಾಗಿರುವ ಯೆರೂಸಲೇಮಿನ ಪರಿಸ್ಥಿತಿ ಸರಿಯಾಗಿಲ್ಲವೆಂದು, ದೇವರು ಆರಿಸಿಕೊಂಡಿರುವ ಯೆಹೂದ್ಯರ ಪರಿಸ್ಥಿತಿ ಸರಿಯಾಗಿಲ್ಲವೆಂದು ಯಾವಾಗ ಕೇಳಿದನೋ, ನನಗ್ಯಾಕೆ ಬೇಕು, ಯಾರು ಏನಾದ್ರೆ ನನಗ್ಯಾಕೆ ಬೇಕು, ಪ್ರತಿಯೊಬ್ಬರಿಗೂ ಕಷ್ಟಗಳಿವೆ, ಕಷ್ಟಗಳಿಲ್ಲದ, ಶ್ರಮೆಗಳಿಲ್ಲದ, ಬಾಧೆಯಿಲ್ಲದಂಥವರು ಯಾರಿದ್ದಾರೆ, ನನಗೇನಾದರೂ ಕಡಿಮೆ ಇದೆಯಾ ಅನ್ನುವ ರೀತಿಯಲ್ಲಿ ಆಲೋಚಿಸಲಾರದೆ ಅವನು ಮಾಡಿದ್ದೇನೆಂದರೆ ಪ್ರಾರ್ಥನೆ ಮಾಡುತ್ತಾನೆ. ಸಹೋದರ ಸಹೋದರಿಯರೇ, ಯಾರಾದರೂ ಚೆನ್ನಾಗಿಲ್ಲವೆಂದು, ಯಾರಾದರೂ ತಮ್ಮ ಕುಟುಂಬ ಪರಿಸ್ಥಿತಿ ಸರಿಯಾಗಿಲ್ಲವೆಂದು ನಿಮ್ಮೊಂದಿಗೆ ಹಂಚಿಕೊಳ್ಳುವಾಗ ದಯವಿಟ್ಟು ಕೇಳಿರಿ, ಒಂದು ಮಾಡಬಹುದಾದ ಶ್ರೇಷ್ಠವಾದ ಉಪಕಾರ ಯಾವುದಾದರೂ ಇರುವುದಾದರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋದು. ಖಚಿತವಾಗಿಯೂ ಅವರಿಗಾಗಿ ಪ್ರಾರ್ಥಿಸಿರಿ. ನಾನು ಪ್ರಯಾಣ ಮಾಡುತ್ತಾ ಇರುವಾಗ, ಸತತವಾಗಿ ಪ್ರಯಾಣ ಮಾಡುತ್ತಿರುವಾಗ ಕೆಲವೊಂದು ಸಾರಿ ವಿಮಾನ ನಿಲ್ದಾಣದ ಹತ್ತಿರ ಕೆಲವರು ಭೇಟಿಯಾಗ್ತಾರೆ. ನನಗೆ ಭೇಟಿಯಾಗಿ ಹೇಳೋದೇನೆಂದರೆ, ಓಡೋಡಿ ಬಂದು, ಅಯ್ಯ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಇತರ ಹೊರದೇಶಗಳಿಗೆ ಹೋಗುವಂಥವರಾಗಿರ್ಬೋದು, ಏರ್ಪೋರ್ಟ್ನಲ್ಲಿ ಉದ್ಯೋಗ ಮಾಡುವಂಥವರಾಗಿರ್ಬಹುದು, ಇಲ್ಲವೇ ಪ್ರಯಾಣ ಮಾಡಿ ಬರುತ್ತಿರುವಂಥವರಾಗಿರ್ಬೋದು, ನನಗೆ ಭೇಟಿಯಾದಾಗ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಅಲ್ಲಿಯೇ ನಾನು ಪ್ರಾರ್ಥಿಸಬೇಕೆಂದು ಆಶಿಸುತ್ತಾರೆ. ಆಗ ಖಚಿತವಾಗಿಯೂ ಹೇಳ್ತೇನೆ, ಇದು ಪಬ್ಲಿಕ್ ಪ್ಲೇಸ್ ಆಗಿರೋದ್ರಿಂದ ನನಗೆ ನಿಮ್ಮ ಹೆಸರೇನೆಂದು ಹೇಳುವುದಾದರೆ ಖಚಿತವಾಗಿಯೂ ಪ್ರಾರ್ಥಿಸುತ್ತೇನೆ ಅಂದಾಗ ಅವರು ಹೇಳೋದೇ ತಡ, ನಾನು ನನ್ನ ಕಾರುವರೆಗೂ ನಡ್ಕೊಂಡು ಬರುವಾಗ ಖಚಿತವಾಗಿಯೂ ಅವರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲವೇ ವಿಮಾನ ಹತ್ತಿ ನಾನು ಪ್ರಯಾಣ ಪ್ರಾರಂಭಿಸಿದಾಗಾದರೂ ಯಾರು ಪ್ರಾರ್ಥನೆ ಮಾಡೆಂಬುದಾಗಿ ಕೇಳಿದ್ರೋ ಅವರಿಗೋಸ್ಕರ ಖಚಿತವಾಗಿಯೂ ಪ್ರಾರ್ಥಿಸುವ ಪ್ರಯತ್ನ ಮಾಡ್ತೇನೆ. ಯಾಕೆಂದರೆ ಬೇರೆಯವರಿಗೆ ನಾವು ಮಾಡುವ ಒಂದು ಉಪಕಾರ ಯಾವುದಾದರೂ ಇರೋದಾದರೆ ಪ್ರಾರ್ಥನೆಯಾಗಿದೆ. ಯಾಕೆಂದರೆ ಪ್ರಪಂಚವನ್ನೇ ಪರಿಪಾಲಿಸುವ ದೇವರು ನಮಗೆ ಗೊತ್ತು, ಆತನ ಹೆಸರು ಕರ್ತನಾದ ಯೇಸು ಕ್ರಿಸ್ತನು. ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸುವ ದೇವರಿದ್ದಾರೆ, ಆತನ ಹೆಸರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಾಗಾಗಿ ಯಾರಾದರೂ ಒಂದು ಸಮಸ್ಯೆಯಲ್ಲಿದ್ದು ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕಾಗದೆ ನೀವು ಪ್ರಾರ್ಥನೆ ಮಾಡುತ್ತೀರಿ ಎಂಬುದಾಗಿ ಒಂದು ವೇಳೆ ನಿಮಗೆ ಪ್ರಾರ್ಥನೆ ಸಹಾಯ ಕೋರಿಕೊಳ್ಳೋದಾದರೆ ಖಚಿತವಾಗಿಯೂ ಪ್ರಾರ್ಥಿಸಿರಿ. ಆ ಸಹೋದರ ಆಗಿರ್ಬೋದು, ಸಹೋದರಿಯಾಗಿರ್ಬೋದು, ಜ್ಞಾಪಕವಾಗುವ ಪ್ರತಿ ಸಾರಿ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿದರೆ ನೀವು ಕಳೆದುಕೊಳ್ಳುವಂಥದ್ದೇನೂ ಇಲ್ಲವೇ ಇಲ್ಲ. ಮಾತ್ರವಲ್ಲದೆ ನಾವು ಇತರರಿಗೋಸ್ಕರ ಪ್ರಾರ್ಥಿಸುವಾಗ 2ರಷ್ಟು ಆಶೀರ್ವಾದಗಳನ್ನು ಹೊಂದಿಕೊಳ್ತೇವೆ ಎಂಬ ವಾಸ್ತವವನ್ನು ಎಂದಿಗೂ ಮರೆಯಬಾರದು. ಇತರರಿಗೋಸ್ಕರ ಪ್ರಾರ್ಥಿಸುವಂಥದ್ದು ದೊಡ್ಡ ಆಶೀರ್ವಾದವಾಗಿದೆ. ಇತರರಿಗಿರುವ ಸಮಸ್ಯೆಗಳ ಕುರಿತಾಗಿ ದೇವರ ಸನ್ನಿಧಿಯಲ್ಲಿ ದೇವರಿಗೆ ಒಂದು ಮಾತು ಹೇಳುವುದು ದೊಡ್ಡ ಆಶೀರ್ವಾದವಾಗಿದೆ. ಅದು ನಿಸ್ವಾರ್ಥತೆಯಿಂದ ಕೂಡಿದ ಆತ್ಮೀಕತೆಗೆ ಸೂಚನೆಯಾಗಿದೆ. ಕೇಳ್ತಿದ್ದೇನೆ, ಇತರರಿಗೋಸ್ಕರ ಪ್ರಾರ್ಥಿಸುವ ಮನಸ್ಸು ನಿಮ್ಮಲ್ಲಿದೆಯಾ? ಇತರರ ಕ್ಷೇಮಕ್ಕೋಸ್ಕರ, ಅವರಿಗೆ ಒಳ್ಳೆಯದಕ್ಕೋಸ್ಕರ, ಅವರ ಆರೋಗ್ಯಕ್ಕೋಸ್ಕರ, ಅವರ ಕುಟುಂಬ ಕಟ್ಟಲ್ಪಡುವುದಕ್ಕೋಸ್ಕರ ಮನಪೂರ್ವಕವಾಗಿ ಪ್ರಾರ್ಥಿಸುವ ಮನಸ್ಸು ನಿಮಗಿರೋದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೆಹೆಮೀಯನಿಗೆ ಅಂತಹ ಮನಸ್ಸಿತ್ತು. ಯಾವಾಗ ತನ್ನ ಪ್ರಜೆಗಳಾಗಿರುವ ಯೆಹೂದ್ಯರ ಪರಿಸ್ಥಿತಿ ಸರಿಯಾಗಿಲ್ಲವೆಂದು ಕೇಳಿದನೋ ಪ್ರಾರ್ಥಿಸಲು ಆರಂಭಿಸುತ್ತಾನೆ. ಸಾಧಾರಣವಾದ ಪ್ರಾರ್ಥನೆಯೊಂದಿಗೆ ಅವನು ಸೆಟ್ಲ್ ಆಗಲಾರದೆ ಉಪವಾಸವಿದ್ದು ಪ್ರಾರ್ಥಿಸುವುದನ್ನು ಪ್ರಾರಂಭಿಸುತ್ತಾನೆ. ನಾನು ಸಾಧಾರಣವಾಗಿ ಒಂದು ಮಾತು ಯಾವಾಗಲೂ ಹೇಳ್ತಿರ್ತೇನೆ, ನೆಹೆಮೀಯನು ಮೊದಲು ಪ್ರಾರ್ಥನೆ ಮಾಡಿದನು. ಹೇಗೆ ಪ್ರಾರ್ಥನೆ ಮಾಡಿದನು? ಪ್ರಲಾಪಿಸಿ ಪ್ರಾರ್ಥನೆ ಮಾಡಿದನು. ಇನ್ನು ಯಾವ ರೀತಿ ಪ್ರಾರ್ಥಿಸಿದನು? ಪಶ್ಚಾತ್ತಾಪ ಪಡುತ್ತಾ ಪ್ರಾರ್ಥಿಸಿದನು. ಅಷ್ಟೇ ಅಂತೀರಾ? ಇಲ್ಲ, ಉಪವಾಸ ಇದ್ದು ಕೂಡ ಪ್ರಾರ್ಥಿಸಿದನು. ಹೇಗೆ? ಪಶ್ಚಾತ್ತಾಪ ಪಡುತ್ತಾ ಪ್ರಾರ್ಥನೆ ಮಾಡಿದನು, ಪ್ರಲಾಪಿಸುತ್ತಾ ಪ್ರಾರ್ಥನೆ ಮಾಡಿದನು, ಆಹಾರ ಬಿಟ್ಟು ಪ್ರಾರ್ಥನೆ ಮಾಡಿದನು, ಅಂದರೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದನು. ಈ ರೀತಿಯಾಗಿ ಯಾವಾಗ ಅವನು ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದನೋ ಯೆಹೂದ್ಯರ ಮೇಲೆ ಮತ್ತು ಯೆರೂಸಲೇಮ್ ಪಟ್ಟಣದ ಮೇಲೆ ಅವನು ಮತ್ತಷ್ಟು ಭಾರವುಳ್ಳವನಾಗಿ, ದೇವರೇ, ಏನ್ ಮಾಡಬೇಕು? ಏನ್ ಮಾಡಿದ್ರೆ ಯೆರೂಸಲೇಮ್ ಪಟ್ಟಣ ಕಟ್ಟಲ್ಪಡುತ್ತದೆ? ಏನ್ ಮಾಡಿದ್ರೆ ನೀವು ಪ್ರೀತಿ ಮಾಡಿರುವಂತಹ ನಿಮ್ಮ ಜನರ ಜೀವಿತಗಳು ಉದ್ಧಾರವಾಗ್ತವೆ ಎಂದು ಈ ರೀತಿ ಅವನು ಪ್ರಾರ್ಥನೆಯಲ್ಲಿ ಎಷ್ಟೋ ಪ್ರಶ್ನೆಗಳಿಟ್ಟುಕೊಂಡು ಪ್ರಾರ್ಥಿಸಿದಾಗ ದೇವರು ಮಾತಾಡಿದ್ರು, ನೆಹೆಮೀಯನೇ, ದೇವರೇ, ಯೆರೂಸಲೇಮ್ ಪಟ್ಟಣವನ್ನು ನಿರ್ಮಿಸು, ಯೆರೂಸಲೇಮ್ ಪಟ್ಟಣದಲ್ಲಿರುವ ಜನರ ಜೀವಿತಗಳನ್ನು ನಿರ್ಮಿಸಿರಿ, ಕಟ್ಟಿರಿ ದೇವರೇ ಎಂದು ನೀನು ಪ್ರಾರ್ಥನೆ ಮಾಡ್ತಿದೀಯಲ್ಲವೇ? ಹಾಗಾದರೆ ನಿನಗೊಂದು ವಿಷಯ ಹೇಳಬೇಕು. ಏನು ದೇವರೇ? ನಿನ್ನ ಮುಖಾಂತರವೇ ಯೆರೂಸಲೇಮ್ ಪಟ್ಟಣವನ್ನು ನಿರ್ಮಿಸಬೇಕೆಂದು ಬಯಸುತ್ತಿದ್ದೇನೆ. ನಿನ್ನ ಮುಖಾಂತರವೇ ಯೆರೂಸಲೇಮ್ ಪಟ್ಟಣದಲ್ಲಿರುವ ಜನರ ಜೀವಿತಗಳನ್ನು ನಿರ್ಮಿಸಬೇಕೆಂದು ಬಯಸುತ್ತಿದ್ದೇನೆ. ಅದಕ್ಕೆ ನೀನು ಸಿದ್ಧನಾಗಿದೀಯಾ ಎಂದು ದೇವರು ನೆಹೆಮೀಯನಿಗೆ ಮಾತಾಡಿ ಹೇಳ್ತಾರೆ. ಕೇಳಿ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡ್ತಿರುವಾಗ, ದೇವರೇ, ಅನೇಕ ಜನರು ಸುವಾರ್ತೆ ಕೇಳುವ ಹಾಗೆ ಮಾಡಿರಿ ದೇವರೇ,
ಅನೇಕ ಜನರು ರಕ್ಷಿಸಲ್ಪಡುವಂತೆ ಕಾರ್ಯ ಮಾಡಿರಿ ದೇವರೇ, ಅನೇಕ ಕಲ್ವರಿ ಸ್ವರ ವೀಕ್ಷಕರು ರಕ್ಷಣೆ ಹೊಂದುವಂತೆ ಕಾರ್ಯ ಮಾಡಿರಿ ದೇವರೇ ಎಂದು ನೀವು ಪ್ರಾರ್ಥನೆ ಮಾಡುವಾಗ ಬಹುಶಃ ದೇವರು ನಿಮಗೆ ಹೇಳ್ತಿರಬಹುದು, ಕಲ್ವರಿ ಸ್ವರ ಎಂಬ ಕಾರ್ಯಕ್ರಮದ ಮುಖಾಂತರ ಜನರನ್ನು ರಕ್ಷಿಸಲು ನಿಮ್ಮ ಮುಖಾಂತರವೇ ರಕ್ಷಣೆಗೆ ನಡೆಸಲು ಬಯಸುತ್ತಿದ್ದೇನೆ. ಅನೇಕ ಜನರು ರಕ್ಷಣೆ ಹೊಂದಬೇಕೆಂದು ನೀವು ಪ್ರಾರ್ಥನೆ ಮಾಡ್ತಿದ್ದೀರಿ. ನಿಮ್ಮ ಮುಖಾಂತರವೇ ಅನೇಕರನ್ನು ರಕ್ಷಣೆಗೆ ತರಬೇಕೆಂದು ಬಯಸುತ್ತಿದ್ದೇನೆ. ಸುವಾರ್ತೆಯನ್ನು ಅನೇಕ ಜನರಿಗೆ ತಲುಪಬೇಕೆಂದು ಪ್ರಾರ್ಥಿಸ್ತಿದ್ದೀರಿ. ನಿಮ್ಮ ಮೂಲಕವೇ ಸುವಾರ್ತೆಯನ್ನು ಅನೇಕರು ಕೇಳುವ ಹಾಗೆ ನಿಮ್ಮನ್ನು ಆಶೀರ್ವದಿಸಬೇಕು, ನಿಮ್ಮನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ಆಶಿಸುತ್ತಿದ್ದೇನೆ. ಅದಕ್ಕೆ ಸಿದ್ಧವಾಗಿದ್ದೀರಾ ಎಂದು ಹೀಗೆ ದೇವರು ನಿಮ್ಮೊಂದಿಗೆ ಮಾತಾಡಿದ್ರೆ ನಿಮ್ಮ ಉತ್ತರ ಏನಾಗಿರುತ್ತೆ? ನೆಹೆಮೀಯ, ಯೆರೂಸಲೇಮ್ ಪಟ್ಟಣ ಸುಟ್ಟು ಹಾಕಲ್ಪಟ್ಟಿದೆ, ಗೋಡೆಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿವೆ, ಬಾಗಿಲುಗಳೆಲ್ಲ ಸುಟ್ಟು ಹಾಕಲ್ಪಟ್ಟಿವೆ, ಪ್ರಜೆಗಳ ಜೀವಿತ ದುರ್ಗತಿಯಿಂದ ತುಂಬಿದೆ. ಅದಕ್ಕೋಸ್ಕರ ಭಾರದಿಂದ ವೇದನೆಯಿಂದ ಪ್ರಾರ್ಥಿಸುತ್ತಾ ಇದ್ದಿ. ದೇವರೇ, ಹೇಗಾದರೂ ಮಾಡಿ ಆ ಪ್ರಜೆಗಳ ಜೀವಿತ ಬದಲಾಯಿಸು ಅನ್ನುತ್ತಾ ಇದ್ದಿ, ಆ ಯೆರೂಸಲೇಮನ್ನು ನಿರ್ಮಿಸು ಅನ್ನುತ್ತಾ ಇದ್ದಿ. ಹಾಗಾದರೆ ನಿನ್ನ ಮುಖಾಂತರವೇ ಅದನ್ನು ಮಾಡಲು ಬಯಸ್ತಿದ್ದೇನೆ, ಅದಕ್ಕೆ ನೀನು ಸಿದ್ಧನಾಗಿದೀಯಾ ಎಂದು ದೇವರು ಮಾತಾಡಿದಾಗ, ಅಯ್ಯೋ ದೇವ್ರೇ, ನೀವಾ ಕಾರ್ಯ ಮಾಡನ್ನುತ್ತಾ ಇದ್ದೀನಿ, ಆದರೆ ನನ್ನ ತಂಟೆಗೆ ಮಾತ್ರ ಬರಬೇಡಿರಿ ಎಂದು ಹೇಳಿದೆನಂತೀರಾ? ಇಲ್ಲ ಪ್ರಿಯರೇ, ದೇವರೇ, ನನ್ನ ಮೂಲಕವೇ ನೀವು ಯೆರೂಸಲೇಮ್ ಪಟ್ಟಣವನ್ನು ನಿರ್ಮಿಸಬೇಕೆಂದು, ನನ್ನ ಮೂಲಕವೇ ಆ ಜನರ ಜೀವಿತ ಬದಲಾಯಿಸಬೇಕೆಂದು ನೀವು ಒಂದು ವೇಳೆ ಬಯಸುವುದಾದರೆ ನಾನು ಸಿದ್ಧನಾಗಿಯೇ ಇದ್ದೇನೆ. ಸಮಸ್ತವನ್ನು ಬಿಟ್ಟು ನಿಮ್ಮ ಚಿತ್ತ ಮಾಡುವುದಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. ನನಗೇನ್ ಮಾಡನ್ನುತ್ತೀರಿ ಅಂದಾಗ ದೇವ್ರು ಹೇಳ್ತಾರೆ, ನೀನು ಮಾಡುತ್ತಿರುವ ಉದ್ಯೋಗವನ್ನು ಬಿಟ್ಟು ಯಾವ ಪಟ್ಟಣ ಉದ್ಧಾರ ಆಗಬೇಕು, ಯಾವ ಪ್ರಜೆಗಳು ಉದ್ಧಾರ ಆಗಬೇಕೆಂದು ನೀನು ಆಶಿಸುತ್ತಾ ಇದೆಯೋ ಆ ಪಟ್ಟಣಕ್ಕೆ ಹೊರಟು ಹೋಗು. ದೇವರೇ, ನಾನು ಹೊರಟು ಹೋಗ್ತೇನೆ, ಆದರೆ ಯಾವ ರಾಜನ ಕೆಳಗೆ ನಾನು ಕೆಲಸ ಮಾಡ್ತಿದ್ದೇನೋ ಆ ರಾಜನಿಗೊಂದು ಮಾತು ಹೇಳು ದೇವ್ರೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಹಾಗೆ ಪ್ರಾರ್ಥನೆ ಮಾಡಿದ ನಂತರ ರಾಜನ ಬಳಿಗೆ ನೆಹೆಮೀಯನು ಹೋದಾಗ ಅವನು ಮಾಡಿರುವ ಪ್ರಾರ್ಥನೆಯ ಪ್ರಭಾವದಿಂದ ಅವನ ಮನಸ್ಸೆಲ್ಲ ವೇದನೆಯಿಂದ ಇತ್ತು. ಯಾಕೆಂದ್ರೆ ಯೆರೂಸಲೇಮ್ ಪಟ್ಟಣದ ಪರಿಸ್ಥಿತಿ ಸರಿಯಾಗಿರಲಿಲ್ಲ, ಪ್ರಜೆಗಳ ಪರಿಸ್ಥಿತಿ ಸರಿಯಾಗಿರಲಿಲ್ಲ. ಆ ಕಾರಣಕ್ಕಾಗಿ ವೇದನೆಯಿಂದಿರುವುದರಿಂದ ರಾಜನ ಬಳಿಗೆ ಹೋದಾಗ ರಾಜನು ಕಂಡುಕೊಳ್ತಾನೆ, ನೆಹೆಮೀಯ, ಯಾಕೆ ನೀನು ದುಃಖವಾಗಿದ್ದೀ ಎಂದು ನೇರವಾಗಿ ಪ್ರಶ್ನಿಸ್ತಾನೆ. ಅದಕ್ಕಿಂತ ಮುಂಚೆ ಎಂದಿಗೂ ಆ ಮಾತು ಓದಿದೀರಾ? 1ನೇ ವಚನದ ಕೊನೆ ಸಾಲು, ನಾನು ಅರಸನ ಸನ್ನಿಧಿಯಲ್ಲಿ ಹಿಂದೆ ಎಂದಿಗೂ ಖಿನ್ನನಾಗಿ ಇರಲಿಲ್ಲ. ಆದ್ದರಿಂದ ರಾಜನು ಹೇಳ್ತಾನೆ, ನಿನಗೆ ವ್ಯಾಧಿಯೇನು ಇಲ್ವಲ್ಲ, ನೀನು ಕಳೆಗುಂದಿದವನಾಗಿ ಕಾಣುವುದೇಕೆ, ನಿನಗೆ ದೇಹ ಆಲಸ್ಯವಿಲ್ಲವಲ್ಲ, ಇದಕ್ಕೆ ಮನೋವೇದನೆಯೇ ಹೊರತು ಬೇರೇನೂ ಕಾರಣವಿಲ್ಲವಲ್ಲ ಎಂದು ಹೇಳಲು ನನಗೆ ಮಹಾಭೀತಿ ಉಂಟಾಯಿತು. ನಾನು ಅರಸನಿಗೆ, ಅರಸನು ಚಿರಂಜೀವಿಯಾಗಿರಲಿ, ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ, ಹೀಗಿರುವಲ್ಲಿ ನನ್ನ ಮುಖವು ಕಳೆಗುಂದದೆ ಇರುವುದು ಹೇಗೆ ಎಂದು ಹೇಳಿದನು. ಮತ್ತೆ ನಿಮಗೆ ಜ್ಞಾಪಕಗೊಳಿಸುತ್ತೇನೆ, ಅವನು ಯೆರೂಸಲೇಮ್ ಪಟ್ಟಣದ ಬಗ್ಗೆ ಕನಿಷ್ಠ ಒಂದು ಮಾತು ಕೂಡ ಪ್ರಸ್ತಾವನೆ ಮಾಡಲಿಲ್ಲ. ಸಹೋದರ ಸಹೋದರಿಯರೇ, ನಾವು ಜ್ಞಾನವುಳ್ಳವರಾಗಿ ಜೀವಿಸಬೇಕೆಂದು ದೇವರು ಬಯಸುತ್ತಾರೆ. ನನ್ನ ಜನರು ಜ್ಞಾನಹೀನರಾಗಿ ನಶಿಸಿ ಹೋಗ್ತಿದ್ದಾರೆ ಎಂದು ವಾಕ್ಯದಲ್ಲಿ ಬರೆಯಲಾಗಿದೆ. ದೇವರ ಮಕ್ಕಳಾಗಿರುವ ನಾವು ಜ್ಞಾನ ಇಲ್ಲದವರಾಗಿರಬೇಕು, ಬುದ್ಧಿಗೇಡಿಗಳ ಹಾಗೆ ಎಂದಿಗೂ ಇರಬಾರದು. ಜ್ಞಾನವುಳ್ಳವರಾಗಿ ಜೀವಿಸಬೇಕೆಂದು ವಾಕ್ಯ ಹೇಳ್ತದೆ. ಯೆರೂಸಲೇಮ್ ಪಟ್ಟಣದ ಕುರಿತಾಗಿ ಗತಕಾಲದಲ್ಲಿ ಅವರ ಗ್ರಂಥದಲ್ಲಿ ಬರೆಯಲಾಗಿತ್ತು, ಯೆರೂಸಲೇಮ್ ಪಟ್ಟಣ ಎಂದಿಗೂ ಕೂಡ ನಿರ್ಮಿಸಬಾರದು. ಒಂದು ವೇಳೆ ಯೆರೂಸಲೇಮ್ ಪಟ್ಟಣ ತಿರುಗಿ ನಿರ್ಮಿಸಲ್ಪಡುವುದಾದರೆ ಆ ಪಟ್ಟಣ ನಿರ್ಮಿಸಲ್ಪಟ್ಟ ನಂತರ ಪ್ರಜೆಗಳು ತೆರಿಗೆ ಕೊಡುವುದನ್ನು ನಿಲ್ಲಿಸಿಬಿಡ್ತಾರೆ, ಸುಂಕ ಕೊಡುವುದನ್ನು ನಿಲ್ಲಿಸಿಬಿಡ್ತಾರೆ, ಆ ಪ್ರಜೆ ಆಗ ತಿರುಗಿ ಬೀಳ್ತಾರೆ ಎಂಬುದಾಗಿ ಗತಕಾಲದಲ್ಲಿ ಕಂಪ್ಲೇಂಟ್ ರೈಸ್ ಮಾಡಲಾಗಿತ್ತು, ಕಂಪ್ಲೇಂಟ್ ಕೊಡಲಾಗಿತ್ತು. ಅದರ ಪ್ರತಿಫಲವಾಗಿ ಯೆರೂಸಲೇಮಿನಲ್ಲಿ ನಿರ್ಮಿಸಲ್ಪಟ್ಟ ಆಲಯವು ಸುಮಾರು 20 ವರ್ಷಗಳವರೆಗೂ ಕಟ್ಟಲ್ಪಡಲಿಲ್ಲ, ಆಟಂಕಕ್ಕೊಳಗಾಯಿತು. ಹಾಗಾಗಿ ಬಹಳ ಬುದ್ಧಿವಂತಿಕೆಯಿಂದ ಆ ಪಟ್ಟಣದ ಕುರಿತಾಗಿ ಮಾತ್ರ ಪ್ರಸ್ತಾವಿಸಲಾರದೆ, ಬುದ್ಧಿವಂತಿಕೆಯಿಂದ ಹೇಳಿದ್ದೇನೆಂದರೆ, ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಸುಟ್ಟು ಹಾಕಲ್ಪಟ್ಟಿದೆ ರಾಜ, ಅದರ ಬಾಗಿಲುಗಳನ್ನು ಸುಟ್ಟು ಹಾಕಿದ್ದಾರೆ, ದುಃಖಿಸಲಾರದೆ ಹೇಗಿರ್ಲಿಕ್ಕಾಗತ್ತೆ ಎಂದು ಹೇಳಿದ್ರೆ ಅರ್ಥ ಮಾಡಿಕೊಳ್ತಾನೆ ರಾಜನು ಅವನ ಮನಸ್ಸಲ್ಲಿ ಒಂದು ಕೋರಿಕೆ ಇದೆ ಎಂದು. ಏನ್ ಕೋರಿಕೊಳ್ತಾ ಇದ್ದಿ, ಏನ್ ಆಶಿಸುತ್ತಾ ಇದ್ದಿ ಎಂದು ಖಚಿತವಾಗಿಯೂ ರಾಜನು ನೆಹೆಮೀಯನಿಗೆ ಕೇಳಿದಾಗ ಅಲ್ಲಿ ಒಂದು ಒಳ್ಳೆ ಮಾತಿದೆ, ನೋಡೋಣ ಬನ್ನಿ. ಆಗ ಅರಸನು ನನ್ನನ್ನು, ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು. ಆಗ ಏನಂತೆ, ಆಗ ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿದೆನು. ರಾಜನ ಮುಂದೆ ಇದ್ದಾನೆ, ರಾಜನು ಮಾತಾಡ್ತಿದ್ದಾನೆ, ತಾನೂ ಮಾತಾಡ್ತಿದ್ದಾನೆ.
ಅವರಿಬ್ಬರ ಮಧ್ಯದಲ್ಲಿ ಸಂಭಾಷಣೆ ನಡೆಯುತ್ತಿದೆ. ಆ ರೀತಿ ಸಂಭಾಷಣೆ ನಡೆಯುತ್ತಿರುವ ಸಮಯದಲ್ಲಿ ಸಡನ್ ಆಗಿ ರಾಜನು ಹೇಳ್ತಾನೆ, ನಿನಗೇನ್ ಬೇಕು ಕೋರಿಕೋ ಅನ್ನುತ್ತಾನೆ. ತಕ್ಷಣವೇ ಬಾಯಿ ತೆರೆದು ನೆಹೆಮೀಯ ಏನೇನು ಬೇಕು ಅಂತ ಕೋರಿಕೊಳ್ಳಲಿಲ್ಲ. ತನ್ನ ಮನಸ್ಸಿನೊಳಗೆ ಏನ್ ಮಾಡ್ತಾನೆ ಗೊತ್ತಾ ಪ್ರಿಯರೇ? ಪ್ರಾರ್ಥನೆ ಮಾಡುತ್ತಾನೆ. ಪ್ರಾರ್ಥನೆ ಮಾಡಿರುವಂತಹ ಸ್ಥಳ ಯಾವುದಾಗಿತ್ತು ಹೇಳಿ? ರಾಜನು ನಿವಾಸಿಸುವಂತಹ ಪ್ಯಾಲೇಸ್. ಅಂದರೆ ನೀವು ಪ್ರಾರ್ಥನೆ ಮಾಡಬೇಕಾದಾಗ ನೀವು ಎಲ್ಲಿರುತ್ತೀರೋ ಆ ಸ್ಥಳದ ವಿಷಯದಲ್ಲಿ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಅಂದರೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡಬೇಕು ಎಂಬ ಕೋರಿಕೆ ಹುಟ್ಟುವುದಾದರೆ ನೀವು ಎಲ್ಲಿ ಬೇಕಾದರೂ ಪ್ರಾರ್ಥಿಸಬಹುದು. ಆಟೋದಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಿರೋದಾದರೆ ಪ್ರಾರ್ಥನೆ ಮಾಡಬಹುದು. ಬೈಕ್ ಮೇಲೆ ಹೋಗುವಾಗಲೂ ಕೂಡ ಪ್ರಾರ್ಥನೆ ಮಾಡಬಹುದು. ಆಫೀಸ್ನಲ್ಲಿ ಕೆಲಸ ಮಾಡ್ತಿರುವಾಗಲೂ ಕೂಡ ಮನಸ್ಸಲ್ಲಿ ಪ್ರಾರ್ಥಿಸಬಹುದು. ಅಂದರೆ ನೀವು ಎಲ್ಲಿದ್ರೂ ಕೂಡ, ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಪ್ರಾರ್ಥನೆ ಮಾಡಬಹುದು. ಪ್ರಾರ್ಥಿಸಿರುವ ಸ್ಥಳ ರಾಜನು ನಿವಾಸಿಸುವ ಪ್ಯಾಲೇಸ್. ಆದರೂ ನೆಹೆಮೀಯ ಪ್ರಾರ್ಥನೆ ಮಾಡಿದ. ಎರಡನೇದು, ಪ್ರಾರ್ಥಿಸಿದ ಸಮಯ. ಎಷ್ಟೊತ್ತು ಪ್ರಾರ್ಥಿಸಿದ? ರಾಜನು ಮಾತಾಡ್ತಿದ್ದಾನೆ, ತಾನೂ ಮಾತಾಡ್ತಿದ್ದಾನೆ. ಅಷ್ಟರೊಳಗೆ ರಾಜನು ಹೇಳ್ತಾನೆ, ನೀನೇನ್ ಕೋರಿಕೊಳ್ತಾ ಇದ್ದೀಯ, ನಿನ್ನ ಮನವಿ ಏನಾಗಿದೆ ಅಂದಾಗ ಆ ಮಾತಿಗೆ ತಕ್ಷಣವೇ ಉತ್ತರ ಕೊಡಬೇಕು. ಆ ರೀತಿ ಉತ್ತರಿಸುವುದರೊಳಗಾಗಿಯೇ ಏನ್ ಮಾಡಿದನಂತೆ? ದೇವರೇ ನನಗೆ ಜ್ಞಾನ ಕೊಡಿರಿ ದೇವರೇ ಎಂದು ಹೀಗೆ ಏನೆಂದು ಪ್ರಾರ್ಥಿಸಿದನೋ ಗೊತ್ತಿಲ್ಲ. ಕ್ಷಣದಲ್ಲೇ ಸಣ್ಣ ಪ್ರಾರ್ಥನೆ ಮಾಡಿದ, ಚಿಕ್ಕ ಪ್ರಾರ್ಥನೆ ಮಾಡಿದ. ಯಶ್, ನೀವು ರಹಸ್ಯವಾಗಿ ಮಾಡುವಂತಹ ಸುದೀರ್ಘವಾದ ಪ್ರಾರ್ಥನೆ ಏನ್ ಮಾಡುತ್ತದೆ ಗೊತ್ತಾ? ನೀವು ಬಹಿರಂಗವಾಗಿರುವಾಗ ಚಿಕ್ಕ ಚಿಕ್ಕ ಪ್ರಾರ್ಥನೆಯನ್ನು ನೀವು ಮಾಡಿದ್ರೂ ಸಹ ಅವು ಬಹಳ ಶಕ್ತಿಯುಳ್ಳವುಗಳಾಗಿ ಕೆಲಸ ಮಾಡ್ತವೆ. ಯಾವಾಗ ನೀವು ರಹಸ್ಯವಾಗಿದ್ದಾಗ ಸುದೀರ್ಘವಾಗಿ ಮಾಡಿದಂತಹ ಪ್ರಾರ್ಥನೆಗಳು ಬಹಿರಂಗವಾಗಿ ನೀವು ಮಾಡುವ ಚಿಕ್ಕ ಪ್ರಾರ್ಥನೆಗಳಿಗೆ ಆಧಾರವಾಗ್ತವೆ, ಶ್ರೇಷ್ಠವಾದ ಉತ್ತರಗಳನ್ನು ಕೊಡ್ತವೆ. ನೀವು ಕೆಲಸಕ್ಕೆ ಹೋದ ನಂತರ, ಮನೆಯಿಂದ ಹೊರಗೆ ಬಂದು ನೀವು ಕೆಲಸಕ್ಕೆ ಹೋದ್ಮೇಲೆ ಕೆಲಸದಲ್ಲಿ ದೊಡ್ಡ ದೊಡ್ಡ ಪ್ರಾರ್ಥನೆ ಮಾಡ್ಲಿಕ್ಕಾಗ್ತದೋ? ಮಾಡ್ಲಿಕ್ಕಾಗಲ್ಲ. ಯಾವುದಾದ್ರೂ ಒಂದು ಸಮಸ್ಯೆ ಬಂದು, ಯಾವುದಾದ್ರೂ ಕಷ್ಟ ಬಂದ್ರೆ ಅಲ್ಲಿ ಕಣ್ಣು ಮುಚ್ಚಿಕೊಂಡು ಸುದೀರ್ಘವಾದ ಪ್ರಾರ್ಥನೆ ಮಾಡ್ಲಿಕ್ಕಾಗ್ತದೋ? ಆಗಲ್ಲ. ಅಲ್ಲಿ ನಿಮ್ಮಿಂದ ಮಾಡ್ಲಿಕ್ಕಾಗೋದು ಒಂದು ಚಿಕ್ಕ ಪ್ರಾರ್ಥನೆ. ಆದರೆ ಆ ಚಿಕ್ಕ ಪ್ರಾರ್ಥನೆಗೆ ದೊಡ್ಡ ಉತ್ತರ ಬರಬೇಕಾದ್ರೆ ನೀವು ಮನೆಯಲ್ಲಿರುವಾಗ ದೇವರಿಗೆ ದೊಡ್ಡ ಪ್ರಾರ್ಥನೆ ಮಾಡಬೇಕು. ಆತನೊಂದಿಗೆ ಹೆಚ್ಚು ಸಮಯ ನೀವು ಕಳೆಯುವುದರಿಂದ, ಯೇಸುವಿನೊಂದಿಗೆ ಸರಿಯಾದ ಸಂಬಂಧ ನೀವು ಹೊಂದಿಕೊಂಡಿರೋದ್ರಿಂದ, ಸುದೀರ್ಘವಾಗಿರುವಂತಹ ರಿಲೇಶನ್ಶಿಪ್ ನೀವು ಹೊಂದಿಕೊಂಡಿರುವುದರಿಂದ ನಿಮ್ಮ ಜೀವಿತದಲ್ಲಿ ಚಿಕ್ಕ ಪ್ರಾರ್ಥನೆ ಮಾಡಿದ್ರೂ ಸಹ ದೇವರು ದೊಡ್ಡ ಉತ್ತರ ಯಾವಾಗ ಕೊಡ್ತಾರೆ ಗೊತ್ತಾ? ನೀವು ಆ ದೇವರೊಂದಿಗೆ ಹೆಚ್ಚಾದ ಸಮಯವನ್ನು ರಹಸ್ಯವಾಗಿ ಕಳೆಯುವಾಗಲೇ ಎಂಬುದನ್ನು ಮರೆಯಬೇಡಿ. ಇಲ್ಲಿ ನೆಹೆಮೀಯನು ಮಾಡುವ ಚಿಕ್ಕ ಪ್ರಾರ್ಥನೆಯ ಹಿಂದೆ ಎಷ್ಟು ತಿಂಗಳುಗಳ ಪ್ರಾರ್ಥನೆ ಇದೆ ಎಂದು ಗೊತ್ತಾ ನಿಮಗೆ? ಸುಮಾರು 4 ತಿಂಗಳುಗಳ ಉಪವಾಸ ಪ್ರಾರ್ಥನೆ ಮಾಡ್ತಾನೆ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ. ಅಂದರೆ ಈಗ ತಾನೇ ಹೇಳಿದೇನಲ್ಲವೇ, ಪಶ್ಚಾತ್ತಾಪದ ಪ್ರಾರ್ಥನೆ, ಪ್ರಲಾಪಿಸಿದಂತಹ ಪ್ರಾರ್ಥನೆ, ಉಪವಾಸವಿದ್ದು ಮಾಡಿದ ಪ್ರಾರ್ಥನೆ ಈ ಚಿಕ್ಕ ಪ್ರಾರ್ಥನೆಯ ಹಿಂದೆ ಇತ್ತು. ನೀವು ಚಿಕ್ಕ ಪ್ರಾರ್ಥನೆ ಮಾಡಿದಾಗ ತಕ್ಷಣವೇ ಉತ್ತರ ಬರಬೇಕಾದರೆ ನಿಮ್ಮ ಹಿಂದೆ ಸುದೀರ್ಘವಾದ ಪ್ರಾರ್ಥನೆಯ ಜೀವಿತವೂ ಅತ್ಯವಶ್ಯಕವಾಗಿದೆ ಎಂದು ಮರೆಯಬೇಡಿ. ನಿನ್ನ ಅಪೇಕ್ಷೆ ಏನು ಎಂದು ರಾಜನು ಕೇಳಿದಾಗ, ನೆಹೆಮೀಯ ಪ್ರಾರ್ಥಿಸಿದ ಸ್ಥಳ ರಾಜನ ಪ್ಯಾಲೇಸ್. ಅವನು ಪ್ರಾರ್ಥಿಸಿದಂತಹ ಸಮಯವು ಕ್ಷಣಮಾತ್ರದ ಚಿಕ್ಕ ಪ್ರಾರ್ಥನೆ. ಪ್ರಾರ್ಥನೆಗೆ ಬಂದ ಉತ್ತರ ಮಾತ್ರ ಅದ್ಭುತ. ಪ್ರಾರ್ಥನೆಯ ಸ್ಥಳ, ಪ್ರಾರ್ಥನೆಯ ಸಮಯ, ಪ್ರಾರ್ಥನೆಗೆ ಸರಿಯಾದ ಉತ್ತರ. ಏನಾಗಿತ್ತು ಆ ಪ್ರಾರ್ಥನೆಯ ಉತ್ತರ? ಮಾಡಿದ್ದು ಚಿಕ್ಕ ಪ್ರಾರ್ಥನೆಯೇ, ಆದರೆ ಬಂದಂತಹ ಸರಿಯಾದ ಉತ್ತರ ಏನೆಂದು ನೋಡೋಣ ಬನ್ನಿ. ಆಗ ಅರಸನು, ನಿನ್ನ ಅಪೇಕ್ಷೆ ಏನು ಎಂದು ಕೇಳಿದನು. ನಾನು ಪರಲೋಕದ ದೇವರನ್ನು ಪ್ರಾರ್ಥಿಸಿ ಅರಸನಿಗೆ, ರಾಜರ ಚಿತ್ತವಿರುವುದಾದರೆ ಮತ್ತು ತಮ್ಮ ಸೇವಕನು ತಮ್ಮ ದೃಷ್ಟಿಯಲ್ಲಿ ದಯೆಗೆ ಪಾತ್ರನಾಗಿದ್ದರೆ ನನ್ನ ಪಿತೃಗಳ ಸಮಾಧಿಗಳಿರುವ ಪಟ್ಟಣವನ್ನು ತಿರುಗಿ ಕಟ್ಟುವುದಕ್ಕೋಸ್ಕರ ಯೆಹೂದ ದೇಶಕ್ಕೆ ಹೋಗಲು ನನಗೆ ಅಪ್ಪಣೆಯಾಗಬೇಕು ಎಂದು ಹೇಳಿದೆನು. ಆಗ ಅರಸನು, ರಾಣಿಯು ಅವನ ಹತ್ತಿರದಲ್ಲಿ ಕೂತುಕೊಂಡಿರುವುದರಿಂದ ಪ್ರಯಾಣಕ್ಕೆ ನಿನಗೆ ಎಷ್ಟು ಕಾಲ ಬೇಕು? ನೀನು ಯಾವಾಗ ಹಿಂದಿರುಗಿ ಬರುವಿ ಎಂದು ಕೇಳಿದನು. ಸಾಧಾರಣವಾಗಿ ಹೆಂಡತಿ ಪಕ್ಕದಲ್ಲಿದ್ದರೆ ಪ್ರತಿ ಗಂಡ ಹೀರೋನಾಗ್ತಾನೆ, ಹೌದಲ್ಲವೋ? ಈಗ ರಾಣಿ ಪಕ್ಕದಲ್ಲಿದ್ದಾಳೆ, ರಾಜನು ಮಾತಾಡ್ತಿದ್ದಾನೆ. ಸಾಧಾರಣವಾಗಿ ರಾಜನು ಖಚಿತವಾಗಿಯೂ ತಾನು ಒಬ್ಬ ಒಳ್ಳೆ ವ್ಯಕ್ತಿಯಾಗಿರಬೇಕೆಂದು ಬಯಸುತ್ತಾನೆ. ಪಕ್ಕದಲ್ಲಿ ರಾಣಿ ಕೂತಿರುವಾಗ ಮೂರ್ಖನಂತೆ ವರ್ತಿಸಲು ಬಯಸುವುದಿಲ್ಲ. ಯಾಕೆಂದ್ರೆ ಪಕ್ಕದಲ್ಲಿ ರಾಣಿ ಇರ್ತಾಳೆ. ಏನ್ರಿ ಆ ರೀತಿ ಮಾತಾಡಿದ್ರಿ ನೀವು? ಯಾಕೆ ಹಾಗೆ ಮಾತಾಡಿದ್ರಿ? ಅದು ತಪ್ಪಲ್ಲವೋ ಎಂದು ಕೇಳುವ ಚಾನ್ಸ್ ಇರುತ್ತೆ. ರಾಣಿ ಪಕ್ಕದಲ್ಲಿರುವಾಗ ರಾಜನು ಹೇಳ್ತಾನೆ, ಆಯ್ತು ಸರಿ,
ಆಯ್ತು, ನೀನು ಹೋಗ್ಬಹುದು. ಆದರೆ ನನಗೆ ಬೇಕಾದದ್ದೇನೆಂದ್ರೆ ಯಾವಾಗ ಹಿಂದಿರುಗಿ ಬರುತ್ತೀ ಅಂತ ಕೇಳ್ತಾನೆ. ಅಂದ್ರೆ ಅರ್ಥವೇನು? ನೀನು ಆ ಕೆಲಸವನ್ನು ಪೂರ್ತಿಗೊಳಿಸಿ ಯಾವಾಗ ಬರುತ್ತಿ? ಟೈಮ್ ಹೇಳು. ಅಂದರೆ ಅರ್ಥವೇನು? ಎಷ್ಟು ಸಮಯದಲ್ಲಿ ನಿನ್ನ ಪಟ್ಟಣವನ್ನು, ಆ ಯೆರೂಸಲೇಮ್ ಪಟ್ಟಣ ನಿರ್ಮಿಸಿ ಬರುತ್ತಿ ಎಂದು ಹೇಳು. ರಾಜನು ಕೇಳುವುದರಲ್ಲಿ ಅರ್ಥವೇನೆಂದರೆ, ನೀನೊಂದು ಕೆಲಸ ಮಾಡುವುದಾದ್ರೆ ಆ ಕೆಲಸ ಎಷ್ಟು ದಿನಗಳೊಳಗಾಗಿ ಮಾಡ್ತಿ ಅದನ್ನು ನಿಖರವಾಗಿ ತಿಳಿದುಕೊಳ್ಳಬೇಕೆಂದು ಬಯಸುತ್ತಿದ್ದಾನೆ. ಕೆಲಸ ಮಾಡುವಂಥವರೇ, ಉದ್ಯೋಗ ಮಾಡುವಂಥವರೇ, ನಿಮ್ಮ ಮೇಲಧಿಕಾರಿ ನಿಮಗೊಂದು ಕೆಲಸ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಅವರು ಏನು ಅಪೇಕ್ಷಿಸ್ತಾರೆ ನಿಮ್ಮಿಂದ? ಆ ಕೆಲಸವನ್ನು ನೀವು ಮಾಡೋದಷ್ಟೇ ಅಲ್ಲ ಎಕ್ಸ್ಪೆಕ್ಟ್ ಮಾಡೋದು, ಪೂರ್ತಿಗೊಳಿಸಬೇಕೆಂದು ಎಕ್ಸ್ಪೆಕ್ಟ್ ಮಾಡುತ್ತಾರೆ. ಕೆಲಸ ಮಾಡೋದು ಬೇರೆ, ಪೂರ್ತಿಗೊಳಿಸೋದು ಬೇರೆ. ನಮ್ಮಲ್ಲಿ ಬಹಳಷ್ಟು ಜನ ಆರಂಭ ಶೂರರಾಗಿರ್ತಾರೆ ಹೊರತು, ಅಬ್ಬಾ ಕೆಲಸ ಎಷ್ಟು ಚೆನ್ನಾಗಿ ಪ್ರಾರಂಭಿಸ್ತಾರೆ, ಆದರೆ ಆ ಕೆಲಸ ಮಾತ್ರ ಪೂರ್ತಿ ಮಾಡಿ ಮುಗಿಸೋದೇ ಇಲ್ಲ. ಒಂದು ವೇಳೆ ನೀವು ಒಂದು ಕೆಲಸವನ್ನು ಪ್ರಾರಂಭಿಸಿ ಅದನ್ನು ಪೂರ್ತಿ ಮಾಡಿ ಮುಗಿಸದಿದ್ದರೆ ನೀವು ಒಳ್ಳೆ ಕೆಲಸಗಾರನೇ ಅಲ್ಲ. ಕೆಲಸ ಮಾಡುವ ಸ್ವಭಾವ ನಿಮಗಿಲ್ಲ. ಮೇಲಿಂದ ಮೇಲೆ ನಿಮಗೆ ಜ್ಞಾಪಕಗೊಳಿಸುತ್ತೇನೆ. ಆದಿಕಾಂಡ 2ನೇ ಅಧ್ಯಾಯದಲ್ಲಿ ದೇವರು ಮಾಡಿರುವ ಕೆಲಸದ ವಿಧಾನ ಹೇಗಿದೆ ಎಂದು ಓದುತ್ತೇನೆ ಕೇಳಿ. ಮೊದಲ 2 ವಚನಗಳು: ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವೂ ನಿರ್ಮಿಸಿದಲ್ಲದೆ ಸಮಸ್ತವನ್ನು ಸಂಪೂರ್ಣಗೊಳಿಸಿದನು. ಏನಂತಿದೆ ಅಲ್ಲಿ? ದೇವರೇನ್ ಮಾಡಿದ್ರು? ಸಂಪೂರ್ಣವಾಗಿ ತನ್ನ ಕೆಲಸವನ್ನು ಪೂರ್ತಿಗೊಳಿಸಿದ್ರು. ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ಅಂದರೆ 7 ದಿನಗಳೊಳಗಾಗಿಯೇ ಕೆಲಸ ಸಂಪೂರ್ಣಗೊಳಿಸಿ ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನೆಲ್ಲ ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿದನು. ಸೊ ದೇವರು ಕೂಡ ಒಂದು ಟಾರ್ಗೆಟ್ ಇಟ್ಕೊಂಡಿದ್ರು. ಯಾವುದು ಆ ಟಾರ್ಗೆಟ್ ಅಂದರೆ 6 ದಿನಗಳಲ್ಲಿ ನನ್ನ ಕೆಲಸವನ್ನು ಸಂಪೂರ್ಣವಾಗಿ ಫಿನಿಶ್ ಮಾಡಿ ಬಿಡಬೇಕು. 7ನೆಯ ದಿನ ವಿಶ್ರಾಂತಿಯ ದಿನ. 6 ಡೇಸ್ನಲ್ಲಿ ನನ್ನ ಕೆಲಸ ಆಗಬೇಕು. ನೀವು ಕೆಲಸಗಾರನಾಗಿದ್ದರೆ ನೀವು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಯಾವುದು ಗೊತ್ತಾ? ಒಂದು ಕೆಲಸವನ್ನು ಪ್ರಾರಂಭಿಸುವಾಗ ಆ ಕೆಲಸ ಎಷ್ಟು ದಿನಗಳೊಳಗೆ ಅದು ಪೂರ್ತಿಗೊಳ್ತದೆ ಎಂಬ ಒಂದು ಅವಗಾಹನ ನಿಮಗಿರಬೇಕು. ಯಾವಾಗ ನೀವೊಂದು ನಿಖರವಾದ ಸಮಯದ ಬಗ್ಗೆ ಹೇಳಬಲ್ಲಿರಿ, ನೀವು ಮಾಡುವ ಕೆಲಸದ ಮೇಲೆ ನಿಮಗೊಂದು ಅವಗಾಹನವಿರುವಾಗಲೇ ನೀವು ಖಚಿತವಾಗಿಯೂ ನೀವು ಹೇಳಬಲ್ಲಿರಿ. ಜವಾಬ್ದಾರಿಕೆಯುಳ್ಳಂಥವರು ಒಂದು ಕೆಲಸ ಪ್ರಾರಂಭಿಸುವುದಾದರೆ ಆ ಕೆಲಸಕ್ಕೆ ಎಷ್ಟು ಸಮಯವನ್ನು ತೆಗೆದಿಡಬೇಕು ಎಂಬ ಒಂದು ಅನುಭವ ಜ್ಞಾನವುಳ್ಳವರಾಗಿರುವಾಗ ಅದರಂತೆ ಟೈಮ್ ಫಿಕ್ಸ್ ಮಾಡಿಕೊಳ್ಬೇಕು. ಆ ಟೈಮ್ ಒಳಗಾಗಿಯೇ ಕೆಲಸ ಫಿನಿಶ್ ಮಾಡಬೇಕು. ಅದು ದೇವರ ವಿಧಾನ. ನೋಡಿರಿ ಏನ್ ಮಾಡ್ತಿದ್ದಾರೆ ದೇವರು. 7 ದಿನಗಳೊಳಗಾಗಿಯೇ ಕೆಲಸ ಪೂರ್ತಿಗೊಳಿಸಬೇಕು. ಅಂದರೆ 6 ಡೇಸ್ ಒಳಗಾಗಿಯೇ ಕೆಲಸ ಪೂರ್ತಿಗೊಳಿಸಬೇಕು. 7th ಡೇ ಕೆಲಸ ಇಡಬಾರದು. 6 ದಿನಗಳಲ್ಲಿಯೇ ತನ್ನ ಸೃಷ್ಟಿಯ ಕೆಲಸವನ್ನೆಲ್ಲ ಪೂರ್ತಿಗೊಳಿಸಿದ್ರು. 7ನೆಯ ದಿನದಲ್ಲಿ ಏನ್ ಮಾಡಿದ್ರು? ಯಾವ ಕೆಲಸ ಇಟ್ಕೊಳ್ಳಲಿಲ್ಲ, ವಿಶ್ರಾಂತಿ ತೆಗೆದುಕೊಂಡ್ರು. ಕ್ರೈಸ್ತಿಯ ಸಮಾಜವೇ ಕೇಳಿರಿ, ನೀವು 6 ದಿನ ನಿಮಗೆ ಬೇಕಾದ ಕೆಲಸಗಳನ್ನು ಮಾಡಿಕೊಳ್ಳಿರಿ. ಅದು ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಬೇರೆ ಯಾವುದೇ ಕೆಲಸ ಆಗಿದ್ರೂ ಸಹ ಸೋಮವಾರದಿಂದ ಶನಿವಾರದವರೆಗೂ ಕಷ್ಟಪಡಿರಿ, ಪ್ರಯಾಸ ಪಡೀರಿ, ಕಠಿಣವಾಗಿ ದುಡಿಯಿರಿ, ಪ್ರಯಾಸ ಪಡೀರಿ, ಆ ಕೆಲಸ ಮುಗಿಸಿರಿ. ಅದನ್ನು ಭಾನುವಾರಕ್ಕೆ ತೆಗೆದುಕೊಂಡು ಬರಬೇಡಿ. ಭಾನುವಾರವೂ ಕೂಡ ಕೆಲಸ ಮಾಡುವ ಪ್ರಯತ್ನ ಮಾಡಬೇಡಿ. ಭಾನುವಾರವೂ ಕೂಡ ವ್ಯಾಪಾರ ಮಾಡುವ ಪ್ರಯತ್ನ ಮಾಡಬೇಡಿ. ಭಾನುವಾರವೂ ಕೂಡ ಉದ್ಯೋಗ ಮಾಡಿ ಅಲ್ಲಿ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗತ್ತೆ. ಯಾಕೆಂದ್ರೆ ಆ ವಾರದಲ್ಲಿ ಮಾಡಬೇಕಾದ ಕೆಲಸ ನೀವು ಮಾಡ್ಲಿಕ್ಕಾಗದೇ ಇರೋದ್ರಿಂದ, ಡಿಲೇ ಮಾಡಿರೋದ್ರಿಂದ, ಟೈಮ್ ವೇಸ್ಟ್ ಮಾಡಿರೋದ್ರಿಂದ ನಿಮ್ಮ ಹೈಯರ್ ಆಫೀಸರ್ ಏನ್ ಮಾಡ್ತಾರೆ? ಭಾನುವಾರ ನಿನಗೆ ರಜೆ ಕೊಡೋದಿಲ್ಲ, ಕೆಲಸ ಮಾಡಬೇಕು ಎಂದು ಹೇಳ್ತಾರೆ. ಆಗ ಸಿಂಪಲ್ ಆಗಿ ನೀವು ಹೇಳೋದೇನು? ದೇವರೇ, ನಾನು ಸಭೆಗೆ ಹೋಗ್ಲಿಕ್ಕಾಗೋದಿಲ್ಲ, ಯಾಕೆಂದ್ರೆ ಬಾಸ್ ನನಗೆ ಭಾನುವಾರವೂ ಕೆಲಸ ಮಾಡಂದಿದ್ದಾರೆ. ಬಾಸ್ ಹೇಳಲಿಲ್ಲ. ಅವನು 1 ವೀಕ್ ವೇಸ್ಟ್ ಮಾಡಿರೋದ್ರಿಂದ ರಜೆ ಇಲ್ಲ, ಏನಿಲ್ಲ, ನೀನು ಇಲ್ಲೇ ಇದ್ದು ಕೆಲಸ ಮಾಡೋನು ತಾನೆ. ಕ್ರೈಸ್ತಿಯ ಸಮಾಜವೇ ಕೇಳ್ರಿ, ನೆಹೆಮೀಯನು ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಕೆಲಸಗಾರನಾಗಿದ್ದ. ಅದಕ್ಕೆ ರಾಜನು ಕೇಳುತ್ತಾನೆ, ಎಷ್ಟು ಸಮಯದೊಳಗೆ ನೀನು ಕೆಲಸ ಪೂರ್ತಿ ಮಾಡುತ್ತಿ ಎಂದು ನನಗೆ ಹೇಳು. ಏನೋ ಗೊತ್ತಿಲ್ಲ ರಾಜ, ಎಷ್ಟು ಕಾಲ ಆಗ್ತದೆಂದು ನನಗೇನ್ ಗೊತ್ತು, ಅಷ್ಟೊಂದು ಜ್ಞಾನ ನನಗಿಲ್ಲ. ಹೆಚ್ಚು ಸಮಯ ಆದರೂ ಆಗಬಹುದೇನೋ, ಹೆಚ್ಚು ದಿನಗಳಾಗಬಹುದೇನೋ ಅಂದನೋ ಅಂದ್ಕೊಳ್ಳಿ. ನೀನು ಬಾಯಿ ಮುಚ್ಚಿಕೋ, ಕಾಮಾಗಿ ಇಲ್ಲೇ ಇರಬಹುದು, ಇಲ್ಲೇ ಇದ್ದು ನಿನ್ ಕೆಲಸ ಮಾಡು, ಹೋಗು ಎಂದು ಹೇಳ್ತಿದ್ದ. ಆದರೆ ಏನಿದೆ ನೋಡಿ ಬೈಬಲ್ನಲ್ಲಿ, 6ನೇ ವಚನ, ನಿನ್ನ ಪ್ರಯಾಣಕ್ಕೆ ಎಷ್ಟು ಕಾಲ ಬೇಕು, ನೀನು ಯಾವಾಗ ತಿರುಗಿ ಬರುವಿ ಎಂದು ಕೇಳ್ತಾನೆ. ಅಂದ್ರೆ ಅರ್ಥ ಗೊತ್ತಾ? ಏನೋ ಕೆಲಸ ಅನ್ನುತ್ತಾ ಇದ್ದೀ, ಕೆಲಸ ಮಾಡಿಕೊಳ್ತೇನೆ ಅನ್ನುತ್ತಾ ಇದ್ದೀ, ಆದರೆ ಕೇಳು, ನೀನು ನನಗೆ ಮತ್ತೆ ಬೇಕು. ಏನನ್ನುತ್ತಾನೆ? ನೀನು ನನಗೆ ಬೇಕು. ಕ್ರೈಸ್ತಿಯ ಸಮಾಜವೇ ಕೇಳ್ತಿದ್ದೀರಾ? ದೇವರು ಹೇಳ್ತಾರೆ,
ಉದ್ಯೋಗ ಮಾಡ್ತಿದ್ದೀರಾ? ಮಾಡಿಕೊಳ್ಳಿರಿ. ವ್ಯಾಪಾರ ಮಾಡ್ತಿದ್ದೀರಾ? ಮಾಡಿಕೊಳ್ಳಿರಿ. ಆದರೆ ಒಂದು ಮಾತ್ರ ವಾಸ್ತವ, ನೀವು ನನ್ನ ಸೇವೆಗೇ ಬೇಕು. ಯಾಕೆಂದರೆ ನಿನ್ನಂತಹ ನಂಬಿಗಸ್ತನು ನನಗೆ ಮತ್ಯಾರೂ ಸಿಗ್ತಿಲ್ಲ. ನೀನೇ ನನಗೆ ಬೇಕು. ಬೆಳಗ್ಗಿಂದ ಸಾಯಂಕಾಲದವರೆಗೂ ಉದ್ಯೋಗ ಮಾಡು, ಬೆಳಗ್ಗಿಂದ ಸಾಯಂಕಾಲದವರೆಗೂ ವ್ಯಾಪಾರ ಮಾಡು. ಆದರೆ ಸಾಯಂಕಾಲ ನೀನು ಮನೆಗೆ ಬಂದ ನಂತರ ನೀನು ನನಗೆ ಬೇಕು. ನೀನು ನನಗೆ ಮೊಳಕಾಲು ಊರಿದವನಾಗಿ ಕಾಣಿಸಬೇಕು. ನಿನ್ನ ಪ್ರಾರ್ಥನೆ ಅವಶ್ಯಕವಾಗಿದೆ. ನೀನು ನನಗೆ ಬೇಕು. ನಿನ್ನ ಪ್ರಾರ್ಥನೆ ಮೂಲಕ ಅಸಾಧ್ಯವಾದವುಗಳನ್ನು ನಾನು ಸಾಧ್ಯಗೊಳಿಸಬೇಕು. ನನ್ನ ಸನ್ನಿಧಿಯಲ್ಲಿ ನೀನು ಕಾಣಿಸಬೇಕು. ನನ್ನ ಸೇವೆಯಲ್ಲಿ ಉಪಯೋಗ ಆಗಬೇಕು. ಸಭಾ ಸೇವೆಯಲ್ಲಿ ಉಪಯೋಗ ಆಗಬೇಕು. ನೀನು ನನಗೆ ಬೇಕು. ಅದನ್ನೇ ಪ್ರಿಯರೇ ದೇವರು ಉಪಯೋಗವಾಗವ ವ್ಯಕ್ತಿಯ ಕುರಿತು ದೇವರು ಹೇಳಬೇಕಾದದ್ದು, ನೀನು ನನಗೆ ಬೇಕು. ನೆಹೆಮ್ಯ, ನೀನು ಹೋಗ್ತೇನಾನ್ನುತ್ತಾ ಇದ್ದೀನಿ. ನಿನ್ನ ದೇವರಿಗೆ ಸಂಬಂಧಪಟ್ಟದೋ ಇಲ್ಲವೇ ನಿನ್ನ ಪ್ರಜೆಗಳಿಗೆ ಸಂಬಂಧಪಟ್ಟದೋ ಪರ್ಸನಲ್ ಮ್ಯಾಟರ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಅದು ನಿನ್ನ ವ್ಯಕ್ತಿಗತವಾದದ್ದು. ಆದರೆ ಒಂದು ವಿಷಯ ಮಾತ್ರ ಹೇಳ್ತೇನೆ, ಕೇಳು. ನೀನು ನನಗೆ ಬೇಕು. ಅದ್ಭುತವಾದ ವ್ಯಕ್ತಿತ್ವ ಹೊಂದಿಕೊಂಡಿದ್ದ ನೆಹೆಮಿಯ ರಾಜ ಹೇಳ್ತಾನೆ, ನಿನ್ನನ್ನು ನಾನು ಕಳೆದುಕೊಳ್ಳಲು ಇಷ್ಟ ಪಡಲ್ಲ. ಸೇವೆ ಮಾಡ್ತಿರುವಂತಹ, ಉದ್ಯೋಗ ಮಾಡ್ತಿರುವಂತಹ ಸಹೋದರ ಸಹೋದರಿಯರೇ, ಇವನ್ಯಾಕೆ ಬಂದಪ್ಪ ಉದ್ಯೋಗಕ್ಕಾಗಿ ಎಂದು ಜನರು ಹೇಳುವ ಹಾಗೆ ಇರಬೇಡ್ರಿ. ಇವನ್ಯಾಕೆ ಬಂದ ಸೇವೆಗೆ? ತಲೆನೋವು ಹುಟ್ಟಿಸುವ ಕ್ಯಾಂಡಿಡೇಟ್, ವೇಸ್ಟ್ ಕ್ಯಾಂಡಿಡೇಟ್. ಟೈಮ್ ವೇಸ್ಟ್ ಮಾಡ್ತಾನೆ ಹೊರತು ಕೆಲಸ ಮಾಡಲ್ಲ. ಒಂದು ವೇಳೆ ಕೆಲಸ ಮಾಡಿದ್ರೂ ಸಹ ಮೇಲಿನ ಮಾತಿಗೆ ಕೆಲಸ ಮಾಡ್ತಾನೆ ಹೊರತು ಅದರಲ್ಲಿ ಯಾವ ಆಸಕ್ತಿ ಇರಲ್ಲ. ಹಾಗಾದರೆ ನಡೆಯಲ್ಲ ಪ್ರಿಯರೇ? ದೇವರು ಎದುರು ನೋಡುವಂತಹ ವ್ಯಕ್ತಿ ಹೇಗೆ ಜೀವಿಸಬೇಕೆಂದು ನೆಹೆಮಿಯ ಕಲಿಸುತ್ತಿದ್ದಾನೆ. ಲೆಕ್ಕಾಚಾರವೇ ಇಲ್ಲದಂತಹ ಜೀವಿತ ನೆಹೆಮಿಯ ಜೀವಿಸಲಿಲ್ಲ. ಲೆಕ್ಕಾಚಾರವುಳ್ಳವನಾಗಿದ್ದನು, ಒಂದು ಪದ್ಧತಿಯುಳ್ಳವನಾಗಿದ್ದನು. ನನಗೊಂದು ಟೈಮ್ ಹೇಳು, ಯಾವಾಗ ಬರುತ್ತೀಯೆಂದು. ಖಚಿತವಾಗಿಯೂ ಹೇಳ್ದ ಪ್ರಿಯರೇ ಟೈಮ್. ಯಾವಾಗ ಖಚಿತವಾಗಿಯೂ ನೆಹೆಮಿಯ ನಾನು ತಿರುಗಿ ಬರುತ್ತೇನೆಂದು ಟೈಮ್ ಹೇಳಿದನೋ, ಆ ನಂತರ ಏನಾಯ್ತು ನೋಡಿರಿ. ನೀನು ಯಾವಾಗ ಹಿಂದಿರುಗುವಿ ಎಂದು ಕೇಳಿದನು. ನಾನು ಇಷ್ಟು ಕಾಲವೆಂದು ಸೂಚಿಸಲು ರಾಜನು ನನ್ನನ್ನು ಕಳಿಸಿಕೊಡುವುದಕ್ಕಾಗಿ ಇಚ್ಛೆಯುಳ್ಳವನಾದನು. ಟೈಮ್ ಫಿಕ್ಸ್ ಇಟ್. ಒಂದು ಟೈಮ್ ಇಡು. ಎಷ್ಟು ಕಾಲದಲ್ಲಿ ನೀನು ಕೆಲಸ ಮಾಡ್ತೀಯೆಂದು, ಎಷ್ಟು ಟೈಮ್ ಒಳಗಾಗಿ ಕೆಲಸ ಫಿನಿಶ್ ಮಾಡ್ತೀಯೆಂದು ಒಂದು ಟೈಮ್ ಫಿಕ್ಸ್ ಮಾಡು. ಟೈಮ್ ಪಾಸ್ ಮಾಡಬೇಡ, ಟೈಮ್ ವೇಸ್ಟ್ ಮಾಡಬೇಡ. ನೆಹೆಮಿಯ, ನನಗೆ ಖಚಿತವಾದ ಒಂದು ಟೈಮ್ ಹೇಳು ಅಂದಾಗ ಬೈಬಲಲ್ಲಿ ಏನಿದೆ? ನೆಹೆಮಿಯ ಹೇಳ್ತಾನೆ, ನಾನು ಇಷ್ಟು ಸಮಯ ಎಂಬುದಾಗಿ ರಾಜನಿಗೆ ಹೇಳಿದಾಗ ಏನಾಯ್ತು? ರಾಜನು ಸಂತೋಷಿಸಿದ, ರಾಜನು ಸಮ್ಮತಿಸಿದ. ಉದ್ಯೋಗ ಮಾಡೋ ಸ್ಥಳದಲ್ಲಿ ನೀವು ಅಭಿವೃದ್ಧಿಯಾಗಬೇಕಾದರೆ ಖಚಿತವಾಗಿಯೂ ಸಮಯವನ್ನು ಪಾಲಿಸಿರಿ. ಕೇಳ್ತಿದ್ದೀರಾ? ಉದ್ಯೋಗಕ್ಕೆ ತಡ ಮಾಡಿ ಹೋಗೋದು, ಮಾಡಲು ಕೊಟ್ಟ ಕೆಲಸ ಪೋಸ್ಟ್ಪೋನ್ ಮಾಡೋದು, ಪೋಸ್ಟ್ಪೋನ್ ಮಾಡಿದ ಪ್ರತಿ ಸಾರಿ ನೆಪಗಳನ್ನು ಹೇಳೋದು, ಕಾರಣ ಹೇಳುವುದು, ಅದು ಯಾವ ಬಾಸಿಗೆ ಇಷ್ಟ ಇರಲ್ಲ ಪ್ರಿಯರೇ. ನೀವು ಅಭಿವೃದ್ಧಿಯಾಗಬೇಕಾದರೆ, ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಬಯಸುವುದಾದರೆ, ಅದು ವೃತ್ತಿಯಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ವ್ಯವಸಾಯದಲ್ಲಾಗಿರ್ಬೋದು, ನಿಮ್ಮ ಕೈ ಕೆಲಸವನ್ನು ದೇವರು ಆಶೀರ್ವದಿಸಬೇಕಾದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಅದೇ ಸಮಯದಲ್ಲಿ ಸಮಯ ಪಾಲನೆಯುಳ್ಳವರಾಗಿ ಕೆಲಸ ಮಾಡಬೇಕು ಎಂದು ಮರೆಯಬೇಡಿರಿ. ನೆಹೆಮಿಯ ಟೈಮ್ ಪಾಸ್ ಮಾಡುವವನಲ್ಲ, ಟೈಮ್ ವೇಸ್ಟ್ ಮಾಡುವವನೂ ಅಲ್ಲ. ಅವನಿಗೆ ಮೈಂಡ್ನಲ್ಲಿ ಖಚಿತವಾದ ಟೈಮ್ ಫ್ರೇಮ್ ಇತ್ತು. ನಾನಲ್ಲಿಗೆ ಹೋಗುವುದಾದರೆ, ದೇವರು ನನಗೊಂದು ಕೆಲಸ ಕೊಟ್ಟಿರುವುದಾದರೆ ಕೊಟ್ಟ ಕೆಲಸವನ್ನು ನಾನು ಪೂರ್ತಿ ಮಾಡುವುದಕ್ಕಾಗಿ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡ. ನಾವು ಕೂಡ ಒಂದು ಆಲಯ ನಿರ್ಮಿಸಬೇಕು ಎಂಬುದಾಗಿ ಅಂದುಕೊಂಡಾಗ ಒಂದು ಟೈಮ್ ಫಿಕ್ಸ್ ಮಾಡ್ತೇವೆ. ಇಷ್ಟು ದಿನಗಳೊಳಗಾಗಿ ಕೆಲಸ ಮುಗಿಸಬೇಕು, ಖಚಿತವಾಗಿ ಪೂರ್ತಿಗೊಳಿಸಬೇಕೆಂದು. ಗುರಿಯಿಲ್ಲದ ಭಕ್ತಿ ಹೇಗೆ ಕುರುಡ ಭಕ್ತಿಯಾಗಿರುತ್ತದೋ, ಗುರಿಯಿಲ್ಲದ ಕೆಲಸವೂ ಕೂಡ ಕುರುಡು ಕೆಲಸ ಆಗಿರುತ್ತೆ. ಈ ಸಂದೇಶ ಕೇಳಿ ನೀವು ನಂಬುತ್ತಾ ಇರುವುದಾದರೆ ಕರ್ತನಿಗೆ ಪ್ರಾರ್ಥಿಸಿ ಬೇಡಿಕೊಳ್ಳುವಿರಾ? ದೇವರೇ, ನಾವು ಇದ್ದ ಸ್ಥಳದಲ್ಲಿಯೇ ನಮ್ಮನ್ನು ನಿಮ್ಮ ಕೈಗೆ ಅರ್ಪಿಸಿಕೊಡ್ತೇವೆ. ರಾಜ, ಪ್ರತಿದಿನ ಒಂದಲ್ಲ ಒಂದು ಕೆಲಸದಿಂದಲೇ ನಮ್ಮ ದಿನವನ್ನು ಪ್ರಾರಂಭಿಸುತ್ತೇವೆ. ಆ ಕೆಲಸದ ವಿಷಯದಲ್ಲಿ ನಾವು ಪ್ರಣಾಳಿಕೆಯುಳ್ಳವರಾಗಿರಬೇಕು. ಇಷ್ಟ ಬಂದ ರೀತಿಯಲ್ಲಿ ಮಾಡುವುದಕ್ಕಾಗಿ, ಇಷ್ಟ ಬಂದಂತೆ ಆಲೋಚಿಸುವುದಕ್ಕಾಗಿ, ಇಷ್ಟ ಬಂದ ಸ್ಥಳಗಳಿಗೆ ಹೋಗುವುದಕ್ಕಾಗಿ ದೇವರೇ, ಅದು ನಿಮ್ಮ ದೃಷ್ಟಿಗೆ ಮೆಚ್ಚಿಗೆ ಆಗಿರೋದಿಲ್ಲ. 6 ದಿನಗಳಲ್ಲಿ ಕೆಲಸ ಪೂರ್ತಿಗೊಳಿಸಿದ ದೇವರು ನೀವು, 7ನೆಯ ದಿನದಲ್ಲಿ ವಿಶ್ರಾಂತಿ ತೆಗೆದುಕೊಂಡ ದೇವರು ನೀವು. ಹಾಗೆಯೇ ನಮ್ಮ ಜೀವಿತದಲ್ಲಿ ಕೂಡ ಯಾವ ಕೆಲಸ ನೀವು ಕೊಡ್ತಾ ಇದ್ದೀರೋ ಅದಕ್ಕೊಂದು ಪ್ರಣಾಳಿಕೆ ಹಾಕಿಕೊಳ್ಳಬೇಕು. ಆ ಪ್ರಣಾಳಿಕೆಯ ಪ್ರಕಾರವೇ ಕೆಲಸ ಪೂರ್ತಿಗೊಳಿಸಬೇಕು.
ಹಾಗೆ ಮಾಡುವಾಗಲೇ ನಿಮ್ಮ ದೃಷ್ಟಿಯಲ್ಲಿ ದೇವರೇ ನಾವು ನಂಬಿಗಸ್ತರಾಗಿರ್ತೇವೆ. ಕೆಲಸ ಮಾಡುವವರು ಬೇರೆ, ಕೆಲಸ ಪೂರ್ತಿಗೊಳಿಸುವವರು ಬೇರೆ. ಕೆಲಸ ಪೂರ್ತಿಗೊಳಿಸುವವರು ಬೇರೆ, ಕೊಟ್ಟ ಸಮಯದೊಳಗಾಗಿಯೇ ಪೂರ್ತಿಗೊಳಿಸುವವರು ಬೇರೆ. ರಕ್ಷಕನೇ, ನಾವು ಉದ್ಯೋಗ ಮಾಡುವ ಸ್ಥಳದಲ್ಲಿ ನಮ್ಮ ಪ್ರಿಯ ಸಹೋದರ ಸಹೋದರಿಯರು ಈ ದಿನ ಮೊದಲುಗೊಂಡು ಯಾವ ಕೆಲಸವನ್ನು ಅವರು ಪ್ರಾರಂಭಿಸ್ತಿದ್ದಾರೋ ಅದಕ್ಕೊಂದು ನಿಖರವಾದ ಟೈಮ್ ಅನ್ನು ಫಿಕ್ಸ್ ಮಾಡಿಕೊಂಡು ಅದನ್ನು ಫಿನಿಶ್ ಮಾಡುವಂತಹ ದೇವರೇ ನೈಪುಣ್ಯತೆಯನ್ನು ದಯಪಾಲಿಸಿರಿ. ಹಾಗೆಯೇ ನೀವು ನಮಗೆ ಸೇವೆ ಕೊಡ್ತಿರುವಾಗ, ಪರಿಚರ್ಯ ಕೊಡುತ್ತಿರುವಾಗ, ಆ ಪರಿಚರ್ಯದಲ್ಲಿ ನಮ್ಮ ಜವಾಬ್ದಾರಿಕೆಗಳೇನೆಂದು ದೇವರೇ ಮ್ಯಾನೇಜ್ ಮಾಡಿಕೊಂಡು ಸಮಯಾನುಕೂಲವಾಗಿ ಸಮಯೋಚಿತವಾದ ಜ್ಞಾನದೊಂದಿಗೆ ಸೇವೆ ಮಾಡುವ ಕೃಪೆ ನಮಗೆ ದಯಪಾಲಿಸಿರಿ. ರಕ್ಷಕನೇ, ಈ ದಿನ ಕೊಟ್ಟಿರುವಂತಹ ಈ ಶ್ರೇಷ್ಠವಾದ ಸಂದೇಶಕ್ಕಾಗಿ ದೇವರೇ ನಿಮಗೆ ವಂದನೆಗಳು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಮ್ಮ ದೇಶವನ್ನು, ನಮ್ಮ ದೇಶದ ರಾಜ್ಯಗಳನ್ನು ಪರಿಪಾಲಿಸುವ ನಾಯಕರನ್ನು ನಿಮ್ಮ ಕೃಪೆಯಲ್ಲಿ ಜ್ಞಾಪಕ ಮಾಡಿಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ದೇವರೇ ನಮ್ಮ ದೇಶವನ್ನು, ದೇಶದ ರಾಜ್ಯಗಳನ್ನು ಆಶೀರ್ವದಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.